ಕೆಲವೊಬ್ರು ಹೆಂಗೆ ಅಂದರೆ ಯಾವುದೋ ಒಂದು ಆದರೆ ಒಂದೊಂದು ಅಡಿಕ್ಷನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ನೇ ತೊಗೊಳೋದಾದರೆ ನನಗೊಂದು ಪೆನ್ ಕೈಯಲ್ಲಿದ್ದರೆ ಕಂಫರ್ಟೇಬಲ್, ಆ ಥರದೊಂದು ಫೀಲಿಂಗ್. ನಿಮ್ಗೆ ಏನಾದರೂ ಆ ಥರದ್ದು ಏನಾದರೂ ಇದೆಯಾ? ಪರ್ಟಿಕ್ಯುಲರ್ ಈಗ ನಾವು ಕುತ್ಕೋಬೇಕಾದ್ರೆ ಈ ಪೋಸ್ಚರ್ ಇದ್ದರೆ ಐ ಆಮ್ ಕಂಫರ್ಟೇಬಲ್, ಈ ಪೋಸ್ಚರ್ ಇದ್ದರೆ ಈ ಥರದ್ದು ಏನಾದರೂ ನಿಮಗೆ? ನನಗೆ ಪಾಶ್ಚರ್ಗಿಂತ ಐ ಥಿಂಕ್ ಡಾನ್ಸಿಂಗ್ ಇಸ್ ಏನಾದ್ರು ಪರ್ಟಿಕ್ಯುಲರ್ ಅಡಿಕ್ಷನ್ ಅಂತ ಏನಿಲ್ಲ? ನೋ, ಎನಿಥಿಂಗ್, ಎನಿವೇರ್, ಎನಿಥಿಂಗ್ ಇಸ್ ಫೈನ್. ರೈಟ್, ವೆರಿ ನೈಸ್. ಇನ್ನು ಸಿನಿಮಾ ಮತ್ತು ಮನೆಯ ಜವಾಬ್ದಾರಿ ಅಂದಾಗ ಹೆಂಗೆ ನಿಭಾಯಿಸ್ತಾರೆ ಮಾನ್ವಿತಾ ಅವರು? ಜವಾಬ್ದಾರಿ ಅಂತ ಅಂದಾಗ ಅದೇ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಬಿ ರೆಸ್ಪಾನ್ಸಿಬಲ್ ಅಲ್ವಾ? ಯಾವುದೇ ರೋಲ್ ತಗೊಂಡ್ರು, ಸಿನಿಮಾ ಆಗಲಿ, ವೈಫ್ ರೋಲ್ ಆಗಲಿ, ಅತ್ತೆ ರೋಲ್ ಆಗಲಿ, ಸೊಸೆ ರೋಲ್ ಆಗಲಿ, ತಾಯಿ ರೋಲ್ ಆಗಲಿ, ಯಾವುದೇ ರೋಲ್ ತಗೊಂಡ್ರು ಅದನ್ನ 100% ಆಗದೆ ಆಗಿಲ್ಲ ಅಂದ್ರೂ ಕೂಡ ಅಟ್ ಲೀಸ್ಟ್ ಲೈಕ್ ಯು ನೀಡ್ ಟು ಕೈಂಡ್ ಆಫ್ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಬೇಕು ಅಂತ. ಐ ಥಿಂಕ್ ಆ ವಿಷಯದಲ್ಲಿ ಐ ಥಿಂಕ್ ಐ ಆಮ್ ಡೂಯಿಂಗ್ ಅ ಕಮೆಂಡಬಲ್ ಜಾಬ್ ಅನ್ಸುತ್ತೆ. ಜರ್ನಲಿಸಮ್ ಎಸೆನ್ಸ್ ಇರೋದ್ರಿಂದಾಗಿ ನ್ಯೂಸ್ನ ರೆಗ್ಯುಲರ್ ವಾಚ್ ಮಾಡ್ತೀರಾ? ಡೆವಲಪ್ಮೆಂಟ್ಸ್ ಬಗ್ಗೆ ಎಲ್ಲ ಗಮನ ಹಾಕೋದು? ಫಾಲೋ ಮಾಡ್ತಿರ್ತೀನಿ, ಬಟ್ ಈಗ ಒಂದು ಸ್ವಲ್ಪ ಜಾಸ್ತಿ ಇಟ್ಸ್ ಬಿಕಮಿಂಗ್ ಟೂ ಮಚ್ ಆನ್ ಸೋಷಿಯಲ್ ಮೀಡಿಯಾ ಅಂಡ್ ನನ್ನ ಕ್ರಿಯೇಟಿವ್ ಇದಕ್ಕೆ ಎವ್ರಿಬಡಿ ಇಸ್ ರಿಪೋರ್ಟರ್ ರೈಟ್ ನೌ. ಹೌದು, ಆ್ಯಂಡ್ ಐ ಥಿಂಕ್ ಎಲ್ಲಾರ್ದು ಒಂದೊಂದು ಒಪಿನಿಯನ್ ಇದೆ, ಯಾವ್ದು ಸರಿ ಯಾವ್ದು ತಪ್ಪು. ಅಂದ್ರೆ ಮೊದಲು ಜರ್ನಲಿಸಮ್ ವಾಸ್ ಆಲ್ ಅಬೌಟ್ ರಿಪೋರ್ಟಿಂಗ್, ಇರೋ ವಿಷಯನ ರಿಪೋರ್ಟ್ ಮಾಡೋದು. ಈಗ ಹಂಗಲ್ಲ, ಈಗ ಎಲ್ಲರೂ ಎವ್ರಿಬಡಿ ಹಸ್ ಬಿಕಮ್ ಲೈಕ್ ಕ್ರಿಟಿಕ್ ಇಂತ ಅವ್ರ ಒಪಿನಿಯನ್, ಎಲ್ಲಾರ್ದು ಒಂದು ಒಪಿನಿಯನ್. ಅಂದ್ರೆ ಯಾವುದೋ ನ್ಯೂಸ್ ತಗೊಂಡು ಅವ್ರ ಒಪಿನಿಯನ್ ಹಾಕ್ತಾರೆ. ಜರ್ನಲಿಸ್ಟ್ ಇಸ್ ನೆವರ್ ಸಪೋಸ್ ಟು ಕೈಂಡ್ ಆಫ್ ಅವ್ರು ಬರೀ ಅದ್ ಏನಿದೆ ರಿಪೋರ್ಟ್ ಮಾಡೋದಷ್ಟೇ. ಸಪೋಸ್ ಟು ಸೇ ದಟ್ ಏನಿದೆ ಅದನ್ನ ಗೊತ್ತಿರೋ ವಿಚಾರನ, ಅಂದ್ರೆ ಅಥವಾ ಏನಾಗಿ. ಕೆಲವೊಮ್ಮೆ ಮಾಧ್ಯಮ ಮಿತ್ರರು ಯಾವುದೋ ಒಂದು ಘಟನೆ ಆಗುತ್ತೆ, ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕೇಳೋ ಸನ್ನಿವೇಶಗಳು ಬಂದಿರುತ್ತೆ. ಸಮಟೈಮ್ಸ್ ನಿಮ್ಗೆ ಏನಾರು ಅನ್ಸಿದ್ಯಾ, ವೈ ಶುಡ್ ಐ ರಿಯಾಕ್ಟ್, ಆ ಥರದ್ದು ಏನಾರು ಅನ್ಸಿದ್ಯಾ? ಯಾವುದೋ ಘಟನೆ ವಿಚ್ ಇಸ್ ನಾಟ್ ರಿಲೇಟೆಡ್ ಟು ಯು? ಅಂದ್ರೆ ಕೆಲವೊಂದು ನನಗೆ ಅಗತ್ಯ ಇಲ್ದಿರುವಂಥದ್ದು ಅಥವಾ ನನ್ಗೆ ಸಂಬಂಧಪಟ್ಟಿಲ್ಲ ಇರೋದು, ಅಥವಾ ದೇಶಕ್ಕೆ ಅದು ಏನೋ ಉಪಯೋಗ ಇಲ್ಲ ಆ ಟಾಪಿಕ್ ಅಂತ ಅನ್ಸಿರೋದ್ರ ಬಗ್ಗೆ ಸಮಟೈಮ್ಸ್ ಐ ಡೋಂಟ್ ಫೀಲ್ ಲೈಕ್ ರಿಯಾಕ್ಟಿಂಗ್. ಓನ್ಲಿ ಇಫ್ ಇಟ್ ಇಸ್ ಲೈಕ್ ಇಟ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ನನ್ನ ಒಪಿನಿಯನ್ ಕೊಡೋದ್ರಿಂದ ಏನೋ ಒಂದು ಡಿಫ್ರೆನ್ಸ್ ಆಗುತ್ತೆ ಅಂತ ಅನ್ಸಿದ್ರೆ ಕೊಡ್ಬೋದು. ಅಂದ್ರೆ ಎಲ್ಲದಕ್ಕೂ ಏನಂದ್ರೆ ಪವರ್ ಮುಖ್ಯ. ನೀವು ಪವರ್ ಅಲ್ಲಿ ಇಲ್ಲ ಅಂದಾಗ ನೀವು ಒಪಿನಿಯನ್ ಕೊಟ್ರು ಐ ಥಿಂಕ್ ಇಟ್ಸ್ ನಾಟ್ ಗುಡ್. ನೋಬಡಿ ಇಸ್ ಗೋಯಿಂಗ್ ಟು ಟೇಕ್ ಇಟ್. ಬಟ್ ಆಸ್ ಎ ಸಿಟಿಸನ್ ನೀವು ಏನ್ ಹೇಳ್ಬೇಕು ಅದನ್ನ ಹೇಳ್ಬೇಕು. ಈಗ ನಾನು ನನ್ನ ಸೋಷಿಯಲ್ ಮೀಡಿಯಾಲೂ ಅಷ್ಟೇ, ಈಗ ನನಗೆ ಅನ್ಸಿರೋದು ನಾನು ಯಾವತ್ತೂ ಐ ಆಲ್ವೇಸ್ ವಾಯ್ಸ್ಡ್ ಔಟ್. ಅಂದ್ರೆ ಏನೇ ಇದ್ರು ಸರಿ ತಪ್ಪು ಅಂತ ನನಗೇನ್ ಅನ್ಸುತ್ತೆ. ಅಂಡ್ ಅಗೇನ್ ಅದ್ರಲ್ಲಿ ಒಂದು ಜರ್ನಲಿಸಮ್ ಇನ್ಸ್ಟಿಂಕ್ಟ್ಸ್ ಇದ್ದೇ ಇರುತ್ತೆ. ನಾನು ಯಾವತ್ತೂ ಇದು ಹಿಂಗೆ ಐ ಆಮ್ ರೈಟ್, ಐ ಆಮ್ ಲೆಫ್ಟ್, ಐ ಆಮ್ ಸೆಂಟರ್ ಅನ್ನೋ ಥರದಲ್ಲಿ ಆ ಐಡಿಯಾಲಜೀಸ್ಗಳು ಬಿಟ್ಟು ಇರೋ ವಿಷಯನ ನೇರವಾಗಿ ಜನರಿಗೆ ತಲುಪ್ಸಕ್ಕೆ ಏನು ಮಾಡ್ಬೋದು ಅದನ್ನ ಮಾಡೋ ಪ್ರಯತ್ನಗಳನ್ನ ಮಾಡಿದ್ದೀನಿ. ನಿರ್ದೇಶನ ಅನ್ನೋದು ಯಾಕೆ ಬಂತು ಹಾಗಾದ್ರೆ? ಅಂದರೆ ಅಂದರೆ ನಾನೊಬ್ಬ ಮಾನ್ವಿತಾ ಅನ್ಬೇಕಾದ್ರೆ ಒಂದು ಟ್ರೆಡಿಷ್ನಲ್ ನೋಡಿದೆ, ಒಂದು ರೆಬಲ್ ನೋಡಿದೆ, ಒಂದು ಪತ್ರಿಕೋದ್ಯಮಿಯನ್ನು ನೋಡಿದೆ. ಅಂದರೆ ಆ ಎಲ್ಲ ಎಸೆನ್ಸ್ ನಿಮ್ಮಲ್ಲಿ ಕಾಣ್ತಿರೋದ್ರಿಂದಾಗಿ ಡೈರೆಕ್ಷನ್ ಅನ್ನೋದು ಒಂದು ಥಾಟ್ ಅಲ್ಲಿ ಕುತ್ಕೋಬೇಕು ಅನ್ನೋದಾದ್ರೆ ಮೇ ಬಿ ಏನೋ ಸಮ್ ಇನ್ಸ್ಪಿರೇಷನ್ ಇರ್ಬೋದು. ವಾಟ್ ಈಸ್ ದ್ಯಾಟ್ ಅಂತ? ಐ ಥಿಂಕ್ ಚಿಕ್ಕ ವಯಸ್ಸಿಂದನೂ ಸಿನಿಮಾ ಅಂದ್ರೆ ಹೇಳ್ದಂಗೆ ಒಂದು ಹುಚ್ಚು. ಅದಾದ್ಮೇಲೆ ಎಕ್ಸ್ಪೆರಿಮೆಂಟ್ಗಳು ಮನೇಲೆ ತುಂಬಾ ಮಾಡ್ತಾ ಇದ್ದೆ. ನಮ್ಮ ಮನೆ ಎದುರುಗಡೆನೆ ಒಂದು ಥಿಯೇಟರ್ ಇತ್ತು. ಸೊ ಅಲ್ಲಿ ಪ್ರೊಜೆಕ್ಟರ್ ರೂಮಲ್ಲಿ ಕೂತ್ಕೊಂಡು ಅದ್ ಹೆಂಗೆ ಆವಾಗೆಲ್ಲ ಆನಲಾಗ್ ಫಿಲ್ಮ್ ಮೇಕಿಂಗ್ ಇದ್ದಿದ್ದು, ದೊಡ್ಡ ದೊಡ್ಡ ರೀಲ್ಗಳನ್ನ ತಂದು ಹಾಕೋರು. ಸೊ ಆ ರೀಲಲ್ಲಿ ಬರ್ತಾ ಇದ್ದಿದ್ದು ಫೋಟೋಸ್ಗಳು, ಅದನ್ನ ನೋಡ್ಕೊಂಡು ಮನೆಯಲ್ಲಿ ನಮ್ದು ದೊಡ್ಡಪ್ಪಂದು ವೈಟ್ ಕಲರ್ ಲುಂಗಿನೆಲ್ಲ ಪ್ರೊಜೆಕ್ಟರ್ ತರ ಹಾಕಿ ನಂದೇ ಒಂದು ಪ್ರೊಜೆಕ್ಟರ್ ರೂಮ್ ಮಾಡ್ಕೊಂಡು ಅದನ್ನ ಡಿಸ್ಪ್ಲೇ ಮಾಡೋದು. ಸೊ ಆತರ ಒಂದ್ ಸ್ವಲ್ಪ ಟೆಕ್ನಿಕ್ಯಾಲಿಟೀಸ್ ಬಗ್ಗೆ, ಒಂದು ವಿಷನ್ ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ಬೇಕು, ಸೊ ಆ ತರದ್ದೆಲ್ಲ ಕೆಲವೊಂದು ಹುಚ್ಚಿದೆ. ಆ ನಿಟ್ಟಿನಲ್ಲಿ ಅದು ಆಟೋಮೆಟಿಕ್ ಆಗಿ ಬಂದಿದೆ. ನೈಟ್ ತಲೆ ಓಡೋದಾ ಹಗಲು ತಲೆ ಓಡೋದಾ? ಇದು ಟ್ರಾವೆಲ್ ಮಾಡಿದಾಗ ಚೆನ್ನಾಗಿ ತಲೆ ಓಡೋದು. ಅಂದ್ರೆ ಯು ಆರ್ ಎ ಟ್ರಾವೆಲರ್. ಅಂಡ್ ಐ ಆಮ್ ನಂಬರ್ 4. ಐ ಆಮ್ ವೆರಿ ಶಾರ್ಪ್ ರಾಹು.